ಡಾಕ್ಟ್ರೆ, ಇಲ್ಲಿ ಇದು ಭಾಳ ವಿಶೇಷವಾಗಿದೆ. ಬಹುಶಃ ಇದೆಲ್ಲ ನೋಡಲಿಕ್ಕೆ ಒಂದು ವೈಪರೀತ್ಯ, ನೋಡಿದ್ರೆ ಒಂಥರ ಭಯ. ಏನಿರ್ಬೋದು ಇದರ ವಿಶೇಷತೆ? ಇದು ನೋಡಿದ್ರೆ ಬಹುಶಃ ಇದು ಮೇಲೆ ಎತ್ತೋದಾ ಅಥವಾ? ಹೌದೌದು. ಸೊ ಇದರಲ್ಲಿ ಕೆಳಗಡೆ ಈ ಒಂದು ದಿವ್ಯ ಔಷಧಿಗಳನ್ನು ಕೆಳಗೆ ಹಾಕಿರ್ತೇವೆ. ಸೊ ಔಷಧಿಯ ಹೊಗೆ ಬರುತ್ತೆ. ಸೊ ಅದ್ರ ಜೊತೆಗೆ ಉಗಿಯು ಕೂಡ ಜೊತೆಗೆ ಬಂದಿರುತ್ತೆ. ಚರ್ಮದ ಕಾಯಿಲೆಗಳಿಗೆ ಇದು ಬಹಳ ಉಪಯುಕ್ತ. ಜೊತೆಗೆ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಕೂಡ ತುಂಬಾ ಸಹಾಯ ಮಾಡುತ್ತೆ. ದೇಹ ಜಾಸ್ತಿ ದೇಹದಾಡ್ಯ ಇದ್ರೆ ಆ ದೇಹವನ್ನು ಕಡಿಮೆ ಮಾಡೋದು ಅದಕ್ಕೂ ಕೂಡ ಸಹಾಯ ಮಾಡುತ್ತೆ. ಜೊತೆಗೆ ಚರ್ಮದ ವಿವಿಧ ಕಾಯಿಲೆಗಳು, ಸೋರಿಯಾಸಿಸ್ ಇರ್ಬೋದು, ಅರ್ಟಿಕೇರಿಯಾ ಇರ್ಬೋದು, ತುರಿಕೆ ಇರ್ಬೋದು, ಅಲರ್ಜಿ ಇರ್ಬೋದು, ಆ ಥರ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಅಲರ್ಜಿ, ತುರಿಕೆ ಮತ್ತು ಸೋರಿಯಾಸಿಸ್ ಇದಕ್ಕೂ ಸಹಿತ ಇದು ಬಹಳ ಉಪಯುಕ್ತ. ಸೊ ಈ ರೀತಿ ಅದು ಕೆಳಗಡೆಯಿಂದ ಉಗಿ ಬರ್ತಾ ಇರುತ್ತೆ. ಇದಕ್ಕೆ ನಾವು ಬಟರ್ಫ್ಲೈ ಸ್ಟೀಮ್ ಅಂತ ಕೂಡ ಕರಿಬೋದು. ಬಟರ್ಫ್ಲೈ ಥರ ಕಾಣಿಸುತ್ತೆ ಅಂತೇಳಿ. ಸೊ ತಲೆ ಹೊರಭಾಗದಲ್ಲಿರುತ್ತೆ. ದೇಹಕ್ಕೆ ಕೆಳಗಡೆಯಿಂದ ಹರ್ಬಲ್ ಸ್ಟೀಮ್ ಹಾಗೂ ಸಾಮ್ರಾಣಿಯ ಒಂದು ಔಷಧೀಯ ಗುಣ. ಅಂದರೆ ತಲೆ ಮಾತ್ರ ಆಚೆ ಇದೆ, ಇಡೀ ದೇಹ ಒಳಗಡೆ ಇದೆ. ಸೊ ಅದು ತಲೆ ಒಳಗಡೆ ಬಿಟ್ಟಿಲ್ಲ ನೀವು. ಒಂಥರ ಭಯನೇ ಇದು. ಇಡೀ ದೇಹ ಒಳಗಡೆ ಹಾಕಿ ಒಂದು ಧೈರ್ಯದಿಂದ ಮಲಗಬೇಕು ಒಳಗಡೆ. ಇಲ್ಲ, ಒಂದ್ಸಲ ಹಾಗೆ ಅನಿಸಿದ್ರು ಕೂಡ ಆಮೇಲೆ ಭಾಳ ಅಂದರೆ ತಲೆಯಿಂದ ಹಬೆ ಜಾಸ್ತಿ ಬರ್ತೇನಲ್ವಾ ದೇಹದಲ್ಲಿರ್ತಕ್ಕಂಥ ಬೆವರು ತೆಗಿಲಿಕ್ಕೋಸ್ಕರ. ಹೌದು. ಚಿಕಿತ್ಸೆಗೆ ಮುಂಚೆ ನಾವು ನೀರು ಕುಡಿಸಿರ್ತೇವೆ. ಇದರೊಳಗಿಂದ ಬರ್ತಕ್ಕಂಥದ್ದು ಅಂದರೆ ದೇಹದಲ್ಲಿರ್ತಕ್ಕಂಥ ವೇಸ್ಟ್, ಕೊಬ್ಬಿನಂಶ ತೆಗೆದು ಬೆವರಿನಿಂದ ಆಚೆ ಬರ್ತಕ್ಕಂಥ ಡಿಟಾಕ್ಸ್ ಅಂತ ನಾವೇನು ಹೇಳ್ತೇವೆ. ದೇಹದಲ್ಲಿರುವಂಥ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ದೇಹದಲ್ಲಿರುವಂಥ ವಿಷವಸ್ತುಗಳು ಸಂಪೂರ್ಣ ಹೊರಗೆ ಹೋಗ್ಬೇಕು. ಆಗಷ್ಟೇ ಡಿಟಾಕ್ಸ್ ಆಗುತ್ತೆ. ಆದರೆ ಸೂರ್ಯನ ಒಂದು ತಾಪಮಾನ, ಸೂರ್ಯನ ಕಿರಣಗಳಷ್ಟೇ ಬಿಸಿ ಒಳಗಡೆ ಸಿಗುತ್ತಾ ಅಥವಾ ಇನ್ನೂ ಬಿಸಿ ಜಾಸ್ತಿ? ಇನ್ನೂ ಜಾಸ್ತಿ ಆಗುತ್ತೆ. ಅದೇ ನೀರು ಕುಡಿದಿರ್ತೇವೆ, ಜೊತೆಗೆ ತಲೆ ತಂಪು ಪಟ್ಟಿಯನ್ನು ಹಾಕಿರೋದ್ರಿಂದಾಗಿ ಯಾವುದೇ ಕಷ್ಟ ಆಗೋದಿಲ್ಲ. ಗುರೂಜಿಯವರೇ, ಇದು ಸೋನಾ ಬಾತ್ ಅಂತ ಹೇಳಿ ನಾವು ನೀಡ್ತೇವೆ. ಇಲ್ಲಿ ಟೆಂಪ್ರೇಚರು ಒಂದು 50ರಿಂದ 60 ಡಿಗ್ರಿವರೆಗೂ ಹೋಗುತ್ತೆ. ಆದರೆ ಯಾವುದೇ ಸುಸ್ತಾಗೋದಿಲ್ಲ. ಸೊ ನಮ್ಮ ಸಾಧಕರು ಒಳಗಡೆ ಕೂತ್ಕೊಂಡಿದ್ದಾರೆ. ಸೊ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ದೇಹದಿಂದ ವಿಷವಸ್ತುಗಳನ್ನು ಹೊರಗೆ ಹಾಕಲು ಸಹಾಯ ಮಾಡುತ್ತೆ. ಜೊತೆಗೆ ಬೆವರು ತುಂಬ ಬಂದು ನೀರು ಕುಡಿದಿದ್ದೆಲ್ಲ ಬೆವರಿನ ಮೂಲಕ ದೇಹ ಶುದ್ಧ ಆಗೋದು ಗೊತ್ತಾಗ್ತಾ ಹೋಗುತ್ತೆ. ಫ್ಯಾಟ್ ಮೊಬಿಲೈಸ್ ಆಗುತ್ತೆ, ಒಂದೇ ಕಡೆ ಇರೋದಿಲ್ಲ. ಮಧ್ಯಪ್ರದೇಶ ತಾವು ಹೇಳಿದಾಗ ಮಧ್ಯಪ್ರದೇಶ ಅಷ್ಟೇ ಇರೋದಿಲ್ಲ, ಅದು ಇಡೀ ದೇಹದಲ್ಲಿ ಮೊಬಿಲೈಸ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಆದರೂ ಬಹಳ ಒಂದು ಇವತ್ತಿನ ಆಧುನಿಕ ಯುಗದಲ್ಲಿ ಸಿಕ್ಕಿದ್ದನ್ನು ತಿನ್ನೋದು, ಎಲ್ಲವನ್ನೂ ತಿಂತೀವಿ, ನಾಲಿಗೆ ಕಟ್ಟೋದಿಲ್ಲ, ರುಚಿ ನೋಡಬೇಕು. ಹಾಗಾಗಿ ಆ ರುಚಿಗೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನು ತೆಗೆದುಕೊಂಡು ಈ ಮಧ್ಯಪ್ರದೇಶ ಎಂಬತಕ್ಕಂಥದ್ದು, ಹೊಟ್ಟೆ ಎಂಬತಕ್ಕಂತಹ ಗುಡಾಣದಲ್ಲಿ ಸಾಕಷ್ಟು ವಿಷಕಾರಿ ಅಂಶಗಳಿದ್ದಾಗ ಅದನ್ನು ಕರಗಿಸ್ಲಿಕ್ಕೆ ಇದು ಒಂದು ಸಾಧನ ಅಂದರೆ ತಪ್ಪಲ್ಲ. ಹೌದು, ಭಾಳ ಚೆನ್ನಾಗಿದೆ. ಒಳಗಡೆ ಇರೋರು ಎಕ್ಸ್ಪೀರಿಯನ್ಸ್ ಕೇಳಬೇಕು. ಯಾಕೆಂದ್ರೆ ನೀವು ಹೇಳೋ ಪ್ರಕಾರ ಎಷ್ಟು ಡಿಗ್ರಿಯಲ್ಲಿ ಇರುತ್ತೆ ಅದು? 50ರಿಂದ 55 ಡಿಗ್ರಿವರೆಗೂ ಹೋಗುತ್ತೆ. ಓಹೋ. ಬಟ್ ಅದು ಡ್ರೈ ಹೀಟ್ ಆಗಿದ್ದರಿಂದ ಅದರಲ್ಲಿ ಫಾರ್ ಇನ್ಫ್ರಾರೆಡ್ ಅಂತ ಒಂದು ರೇಸ್ ಇರುತ್ತೆ. ಅದು ಫ್ಯಾಟ್ ಬರ್ನ್ ಮಾಡಲಿಕ್ಕೆ, ಮೊಬಿಲೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪೆನೆಟ್ರೇಟ್ ಆಗುತ್ತೆ ಒಳಗಡೆ ಆ ರೇಸ್. ಫಾರ್ ಇನ್ಫ್ರಾರೆಡ್ ರೇಸ್ ಅಂತ ಭಾಳ ಇದೆ. ಈ ವಾತಾವರಣನೇ ಇಷ್ಟು ಬಿಸಿ ಇದೆ, ಇನ್ನು ಒಳಗಡೆ ಇನ್ನೆಷ್ಟು ಬಿಸಿ ಇರ್ಬೋದು. ಆ ಬಿಸಿ ಅನುಭವಿಸೋರಿಗೆ ಮಾತ್ರನೇ ಗೊತ್ತಾಗತ್ತೆ. ಆದರೆ ಒಂದಂತೂ ಸತ್ಯ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೆ ಇದೊಂದು ಸುವರ್ಣಾವಕಾಶವೇ ಸರಿ. ಯಾಕೆಂದರೆ ಆಹಾರ ಪದ್ಧತಿಯನ್ನು ಸಮಂಜಸವಾಗಿಲ್ಲ ಅಂದಾಗ ನಮ್ಮ ಇಷ್ಟದ ಪ್ರಕಾರ ಇವತ್ತಿನ ಆಹಾರ ಪದ್ಧತಿಗಳನ್ನು ವಿಚಿತ್ರವಾಗಿ ವಿಪರೀತವಾದಂಥ ರೀತಿಯಲ್ಲಿ ಆಹಾರ ತೆಗೆದುಕೊಂಡ್ರೆ ನೋಡಿ ಒಂದಲ್ಲ ಒಂದು ದಿವಸ ಇವೆಲ್ಲ ಎದುರಾಗುತ್ತೆ. ಆದರೆ ಏನೇ ಆದರೂ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಸ್ಟೀಮ್ ಬಾತ್ ಆಗಲಿ, ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಉಪಕರಣಗಳಿಂದ ಆರೋಗ್ಯವನ್ನು ಸರಿಪಡಿಸ್ಕೋಬೇಕಾದ್ರೆ ನೀವು ಬರಬೇಕಾಗಿರ್ತಕ್ಕಂಥದ್ದೇ ಈ ನಿಸರ್ಗ ಮನೆಗೆ. ಬನ್ನಿ, ಇನ್ನು ಮುಂದೆ ಇನ್ನೆಂಥ ಸಾಧನೆಗಳಿದೆ ನೋಡೋಣ. ಡಾಕ್ಟ್ರೆ, ಇವಾಗ ಇವರಿಗೆ ಇಲ್ಲಿ ಒಂದು ವೈಶಿಷ್ಟ್ಯತೆ ಇದೆ. ಉಪ್ಪು ತಿಂದರೆ ಬಿ ಪಿ ಬರುತ್ತೆ ಅಂತ ಹೇಳ್ತಾರೆ. ಉಪ್ಪು ದೇಹಕ್ಕೆ ತೆಗೆದುಕೊಂಡ್ರೆ ರೋಗ ರುಜಿನಗಳು ಜಾಸ್ತಿ ಅಂತಲೂ ಹೇಳ್ತಾರೆ ವೈದ್ಯರು. ಹಾಗೆ ತಾವೇನು ಹೇಳ್ತಿರೋ ಈ ಒಂದು ಆಯುರ್ವೇದಿಕಲ್ಲಿ ಅದ್ರ ಬಗ್ಗೆ ಏನಿದೆಯೋ
ಅದನ್ನು ನೀವು ಹೇಳಿದ್ರೆ ಮಾತ್ರ ನಮಗೆ ಗೊತ್ತಾಗತ್ತೆ. ಆದರೆ ಇಲ್ಲಿ ನೋಡಿದ್ರೆ ಅದೊಂಥರ ಎಣ್ಣೆ ಇದೆ, ಇದೊಂಥರ ಇದೆ, ಮತ್ತು ಉಪ್ಪನ್ನು ಇಟ್ಕೊಂಡಿದ್ದೀರಿ. ಅಂದರೆ ಒಬ್ಬ ವ್ಯಕ್ತಿಗೆ ಇಷ್ಟು ಉಪ್ಪ ಏನು ಮಾಡಿಸ್ತೀರಿ? ಉಪ್ಪಿನ ಎಣ್ಣೆನ ಉಪ್ಪನ್ನು ಉಪಯೋಗಿಸಿ ದೇಹವನ್ನು ಶುದ್ಧಿ ಮಾಡೋದು. ಉಪ್ಪಿನ ವಿಶೇಷ ಗುಣ ಅಂದರೆ ಅದು ಎಲ್ಲ ರೀತಿಯ ಫಂಗಸನ್ನು, ಬ್ಯಾಕ್ಟೀರಿಯಾನ ಕೊಲ್ಲುವಂಥ ಶಕ್ತಿಯನ್ನು ಅದು ಹೊಂದಿದೆ. ಸೊ ಹೊರಗಡೆ ಅಪ್ಲಿಕೇಶನ್ಗೆ ಅದು ಒಳ್ಳೆಯದು. ಅದು ಒಳಗಡೆ ಜಾಸ್ತಿ ಹೋಗ್ಬಿಟ್ರೆ ಅದು ರಕ್ತ ನಾಳವನ್ನು ಗಡಸು ಮಾಡಿ ತೊಂದರೆ ಉಂಟು ಮಾಡುತ್ತೆ. ಸೊ ಉದಾಹರಣೆಗೆ ಇಲ್ಲಿ ಉಪ್ಪು, ತೆಂಗಿನ ಎಣ್ಣೆ ಹಾಗೂ ಆಲಿವ್ ಎಣ್ಣೆ ಇದೆ. ಸೊ ಫಸ್ಟು ಈ ಒಂದು ತೆಂಗಿನ ಎಣ್ಣೆಯಲ್ಲಿ ಮಸಾಜನ್ನು ಮಾಡಿ, ನಂತರ ಉಪ್ಪನ್ನು ಮಿಶ್ರ ಮಾಡಿ ಸರಿಯಾಗಿ ಮಸಾಜನ್ನು ಮಾಡುವಾಗ ಒಂದು ಸ್ಕ್ರಬ್ ಇಫೆಕ್ಟ್ ಆಗುತ್ತೆ, ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಅದಾದರೆ ಬಹುಶಃ ಹಿರಿಯರು ಹೇಳ್ತಿದ್ರು, ಓಕೆ, ಪ್ರತಿಯೊಂದು ಚರ್ಮನೂ ಸಹಿತ ಅಂದರೆ ಇರ್ತಕ್ಕಂತಹ ಒಂದೊಂದು ಕಣವು ಸಹಿತ ಉಸಿರಾಡುತ್ತೆ, ದೇಹದ ಹೊರಭಾಗ ಚರ್ಮ ಉಸಿರಿದೆ ಅಂತ. ಅದೇ ಅದ್ರ ಪ್ರಕಾರ ಮತ್ತಷ್ಟು ಜಾಗರೂಕತೆ ಹೇಳುತ್ತೇನೆ ಅಂತ. ಉಪ್ಪು ದೇಹವನ್ನು ಶುದ್ಧಿ ಮಾಡ್ಲಿಕ್ಕೆ ತುಂಬ ಸಹಾಯ ಮಾಡ್ತೀವಿ. ನೋಡಿ, ಇತ್ತೀಚೆಗೆ ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆ ಅಂತ ಕೇಳ್ತಾ ಇದ್ದಾರೆ. ಉಪ್ಪು ಆ ಥರ ದೇಹ ಶುದ್ಧ ಮಾಡುವಂಥ ಒಂದು ಗುಣವನ್ನು ಹೊಂದಿದೆ. ಹೊರಗಡೆಯಿಂದ ಅಪ್ಲೈ ಮಾಡಿದಾಗ ಇವನು ಹಲ್ಲುಗಳಿಗೂ ಕೂಡ ಬ್ಯಾಕ್ಟೀರಿಯಾವನ್ನ, ವೈರಸ್ ಅನ್ನು ಕೊಲ್ಲುವಂಥ ಶಕ್ತಿ. ಅದ್ರ ಜೊತೆ ಆಲಿವ್ ಆಯಿಲ್, ಸೊ ಬಹಳ ಸ್ಮೂತ್ ಇರುತ್ತೆ, ಅದು ಮಸಾಜ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ತೆಂಗಿನ ಎಣ್ಣೆ. ಸೊ ಕೊಬ್ಬರಿ ಎಣ್ಣೆ ಬಗ್ಗೆ ಎಷ್ಟು ಹೇಳಿದ್ರು ಮುಗಿಯೋದೇ ಅದು. ನೀವು ಹೇಳ್ತಿದ್ರಿ ಕೊಬ್ಬರಿ ಎಣ್ಣೆ ಪ್ರತಿ ದಿವಸ ಬೆಳಗ್ಗೆ 2 ಸ್ಪೂನ್ ತಗೋಬೇಕು ಅಂತ ಹೇಳ್ತಿದ್ರಿ ತಾವು. ಬೆಳಗ್ಗೆ ಹಾಗೂ ಸಂಜೆ ಆಹಾರಕ್ಕಿಂತ ಮುಂಚೆ 2 ಸ್ಪೂನ್ ತೆಗೆದುಕೊಳ್ತಾ ಬಂದಲ್ಲಿ ಎಚ್ ಪೈಲೋರಿ ಅನ್ನುವಂಥ ಒಂದು ಕೆಟ್ಟ ಬ್ಯಾಕ್ಟೀರಿಯಾವನ್ನು ಕೊಂದು ಫುಲ್ ಎಸಿಡಿಟಿಯನ್ನು, ಗ್ಯಾಸ್ಟ್ರಿಕನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಒಂದು ವರ್ಜಿನ್ ಕೊಕೊನಟ್ ಆಯಿಲ್ ಸಹಾಯ ಮಾಡುತ್ತೆ. ಜೊತೆಗೆ ಇನ್ನೊಂದು ಮಾತಿದೆ, ಕೊಬ್ಬರಿ ಎಣ್ಣೆ ನಾವು ಬಾಲ್ಯದಲ್ಲಿದ್ದಾಗ ತಾಯಿಯ ಎದೆ ಹಾಲನ್ನು ಕುಡಿದಾಗ ಏನು ಶಕ್ತಿ ಬರುತ್ತೋ ಆ ಶಕ್ತಿ ಆ ತಾಯಿ ಎದೆ ಹಾಲಿಗೆ ತತ್ಪ್ರಮಾಣವಾಗಿ ಈ ಒಂದು ಕೊಕೊನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಅಂಥ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಆದರೆ ಕೊಬ್ಬರಿ ಎಣ್ಣೆ ನಾವೆಲ್ಲ ಏನು ಮಾಡ್ತೀವಿ, ಬರೀ ತಲೆಗೆ ಮಾತ್ರ ಹಾಕ್ಕೊಳ್ತೀವಿ. ಇನ್ನು ಮುಂದಾದರೂ ಬೆಳಗ್ಗೆ 2 ಸ್ಪೂನು, ರಾತ್ರಿ 2 ಸ್ಪೂನ್, ಅಂದರೆ ಊಟಕ್ಕೆ ಮುನ್ನ ಬೆಳಗ್ಗೆ ಬರೀ ಹೊಟ್ಟೆಲಿದ್ದಾಗ 2 ಸ್ಪೂನ್ ಕೊಬ್ಬರಿ ಎಣ್ಣೆ ತೆಗೆದುಕೊಂಡ್ರೆ ಖಂಡಿತ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ, ದೇಹ ಕಾಂತಿಯುಕ್ತವಾಗುತ್ತೆ, ಚರ್ಮಕ್ಕೆ ಮತ್ತಷ್ಟು ಗ್ಲೋ ಬರುತ್ತೆ. ನೀವು